ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ಗುರುಟಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂತಹ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಅಲಂಕಾರಗಳನ್ನು ಪರಿಚಯಿಸ್ತಕ್ಕಂಥ ಸರಣಿ ಪಾಠಗಳ ಕಾರ್ಯಕ್ರಮ ಕಂಡು ಕಾಣದಂಥ ಚೆಲುವು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿದೆ, ಈ ಕಂಡು ಕಾಣದಂಥ ಚೆಲುವು ಈ ಸರಣಿ ವಿಡಿಯೋ ಪಾಠದಲ್ಲಿ ಕನ್ನಡದಲ್ಲಿ ಹೆಚ್ಚು ಪರಿಚಯವಿಲ್ಲದ ಅದರ ಬಳಕೆ ಇರತಕ್ಕಂಥ ಕೆಲವು ಅಲಂಕಾರಗಳನ್ನು ಪರಿಚಯ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಅನೇಕ ಅಲಂಕಾರಗಳನ್ನು ಪರಿಚಯ ಆಗಿದೆ. ಯಾರು ಇದುವರೆಗಿನ ಅಲಂಕಾರಗಳನ್ನು ನೋಡೋ ಇಷ್ಟ ಇದೆ ಅವರು ದಯವಿಟ್ಟು ಈ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಹೊಸ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ಸ್ನೇಹಿತರೆ, ಇವತ್ತು ನಾನು ಈ ಸರಣಿಯಲ್ಲಿ ಪರಿಚಯ ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಲಂಕಾರ ಅದು ಸಮಾಸೋಕ್ತಿ ಅಲಂಕಾರ ಅಂತಕ್ಕಂಥದ್ದು. ಕನ್ನಡ ವ್ಯಾಕರಣವನ್ನು ಓದ್ತಕ್ಕಂಥವ್ರು ಸಮಾಸದ ಬಗ್ಗೆ ಕೇಳಿರ್ತಾರೆ. ಅಲಂಕಾರದಲ್ಲಿ ಕೂಡ ಸಮಾಸೋಕ್ತಿ ಅಲಂಕಾರ ಅಂತ ಒಂದು ಇದೆ ಅಂತಕ್ಕಂಥದ್ದು ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಆಸಕ್ತರು ಎಲ್ಲರೂ ಕೂಡ ಅದನ್ನು ಭಾಳ ಆಸ್ತಿಯಿಂದ ಗಮನಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಬನ್ನಿ, ಸಮಾಸೋಕ್ತಿ ಅಲಂಕಾರ ಅಂದರೆ ಏನು ಅಂಥೇಳಿ ಅದರ ಲಕ್ಷಣ ಮತ್ತು ಕೆಲವು ಉದಾಹರಣೆಗಳ ಒಂದಿಗೆ ಅದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ತಮ್ಮಲ್ಲಿ ವಿನಂತಿ, ದಯವಿಟ್ಟು ಯಾರು ಹೊಸಬ್ರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಅಲಂಕಾರ ಸಮಾಸೋಕ್ತಿ ಅಲಂಕಾರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ಅದರ ಲಕ್ಷಣವನ್ನು ತಿಳ್ಕೊಳ್ಳೋಣ. ಸಮಾಸೋಕ್ತಿ ಅಲಂಕಾರ ಅಂದರೆ ಏನು ಅಂದರೆ ಅದರ ಲಕ್ಷಣ ಹೀಗಿದೆ: ಪ್ರಸ್ತುತವಾದ ಒಂದು ಸನ್ನಿವೇಶವನ್ನು ವರ್ಣಿಸುತ್ತಲೇ ಅಪ್ರಸ್ತುತವಾದ ಇನ್ನೊಂದು ಅರ್ಥವನ್ನು ಸೂಚಿಸುವ ಚಮತ್ಕಾರದ ಮಾತೆ ಸಮಾಸೋಕ್ತಿ ಅಲಂಕಾರ. ಇನ್ನೊಂದು ಸರಿ ಗಮನಿಸಿ. ಪ್ರಸ್ತುತವಾದ ಒಂದು ಸನ್ನಿವೇಶವನ್ನು ವರ್ಣಿಸುತ್ತಲೇ ಅಪ್ರಸ್ತುತವಾದ ಇನ್ನೊಂದು ಅರ್ಥವನ್ನು ಸೂಚಿಸುವ ಚಮತ್ಕಾರದ ಮಾತೆ ಸಮಾಸೋಕ್ತಿ ಅಲಂಕಾರ. ಏನು ಹೀಗಂದರೆ ಅಂತಕ್ಕಂಥದ್ದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ. ಅದಕ್ಕೂ ಮೊದಲು ಈ ಲಕ್ಷಣದ ಒಂದು ವಿಸ್ತರಿಸೋದಾದರೆ, ಈ ಲಕ್ಷಣವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾದರೆ, ಇಲ್ಲಿ ಏನಾಗುತ್ತೆ ಅಂದರೆ ಕವಿ ತನ್ನ ಎದುರಿಗೆ ಇರ್ತಕ್ಕಂಥ ಯಾವುದೋ ಒಂದು ಸನ್ನಿವೇಶವನ್ನು ಅಥವಾ ವಸ್ತುವನ್ನು ಅಥವಾ ಘಟನೆಯನ್ನು ವರ್ಣಿಸ್ತಾ ಇರ್ತಾನೆ. ಅದು ನಮಗೆ ಕಣ್ಣಿಗೆ ಕಾಣ್ತಿರ್ತದೆ. ಅವನು ನಿಂತ್ಕೊಂಡಿರ್ತಕ್ಕಂಥದ್ದು ಪ್ರಸ್ತುತ ಅಂದರೆ ಅವನು ಯಾವುದೋ ಒಂದು ಸನ್ನಿವೇಶವನ್ನು ನೋಡ್ತಾ ಅದನ್ನು ವರ್ಣಿಸ್ತಿರ್ತಾನೆ. ಅದರ ಮೂಲಕ ಅವನು ಇನ್ನೇನನ್ನೋ ಸೂಚಿಸ್ತಾನೆ, ಇನ್ಯಾವುದೋ ಘಟನೆಯನ್ನೋ ಇನ್ಯಾವುದೋ ಅರ್ಥವನ್ನೋ ಸೂಚಿಸ್ತಿರ್ತಾನೆ. ಅಲ್ಲಿ ವರ್ಣಿಸ್ತಿರ್ತಕ್ಕಂಥ ಸನ್ನಿವೇಶ ಇದೆಯಲ್ಲ, ಅದು ನೆಪ ಮಾತ್ರಕ್ಕಿರ್ತದೆ. ಅದ್ರ ಮೂಲಕ ನಮಗೆ ಬೇರೆ ಏನನ್ನೋ ಆತ ಹೇಳ್ತಿರ್ತಾನೆ. ಅದು ಆ ರೀತಿ ಒಂದು ಮಾತಿನ ಚಮತ್ಕಾರ ಆಗಿದ್ದರೆ ಅದಕ್ಕೆ ನಾವು ಸಮಾಸೋಕ್ತಿ ಅಲಂಕಾರ ಅಂತೀವಿ. ಬನ್ನಿ ಒಂದು ಉದಾಹರಣೆಯ ಮೂಲಕ 2-3 ಉದಾಹರಣೆಯನ್ನು ನೋಡೋಣ. ಮೊದಲನೇದಾಗಿ ಈ ಉದಾಹರಣೆಯನ್ನು ನೋಡಿ. ಇದು ಶ್ರೀದೇವಿ ಕೆರೆಮನೆ ಕವಿ ಶ್ರೀದೇವಿ ಕೆರೆಮನೆಯವರ ಗೆಜ್ಜೆ ಕಟ್ಟದ ಕಾಲಿನಲ್ಲಿ ಅಂತಕ್ಕಂಥ ಒಂದು ಕವನ ಸಂಕಲನದಲ್ಲಿರ್ತಕ್ಕಂಥ ಒಂದು ಪದ್ಯ, ಕರಿಹಲಿಗೆಯ ನೋವು ಅಂತಕ್ಕಂಥದ್ದು. ಆ ಕವಿತೆಯ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದೀನಿ. ಆ ಅಲಂಕಾರ ಹೇಗೆ ಇಲ್ಲಿ ಬಳಕೆ ಆಗಿದೆ ಅಂತಕ್ಕಂಥದ್ದನ್ನು ಗಮನಿಸಿ. ಮೊದಲು ಆ ಪದ್ಯವನ್ನು ನೋಡೋಣ, ಸಾಲುಗಳನ್ನು, ಕವಿತೆಯ ಸಾಲುಗಳನ್ನು. ಬರೆದದ್ದನ್ನೆಲ್ಲ ನಿಷ್ಕೃಷ್ಟವಾಗಿ ಒರೆಸಿದ ನಂತರ ಸೀಮೆ ಸುಣ್ಣ ಹೊಸ ಕರಿಹಲಿಗೆಯ ಅನ್ವೇಷಣೆಯಲ್ಲಿದೆ. ಬರೆದದ್ದನ್ನೆಲ್ಲ ನಿಷ್ಕೃಷ್ಟವಾಗಿ ಒರೆಸಿದ ನಂತರ ಸೀಮೆ ಸುಣ್ಣ ಹೊಸ ಕರಿಹಲಿಗೆಯ ಅನ್ವೇಷಣೆಯಲ್ಲಿದೆ. ಬಿಳಿಯ ಬಣ್ಣದ ಹಮ್ಮಿನಲ್ಲಿ ಎಲ್ಲ ಕರಿಹಲಿಗೆಗಳನ್ನು ಬಳಸಿ ಬಿಳಿಯ ಬಣ್ಣದ ಹಮ್ಮಿನಲ್ಲಿ ಎಲ್ಲ ಕರಿಹಲಿಗೆಗಳನ್ನು ಬಳಸಿಕೊಳ್ಳುವ ತುರಾತುರಿಯಲ್ಲಿ ತಾನೇ ಕರಗಿ ಧೂಳಾಗುತ್ತಿರುವ ಅರಿವಿಲ್ಲದೆ ಹಮ್ಮಿನಿಂದ ಮತ್ತೆ ಕರಿಹಲಿಗೆಗಳನ್ನು ಹುಡುಕುತ್ತಲೇ ಇದೆ. ಇದು ನೋಡಿದಾಗ ಪ್ರಸ್ತುತ ಯಾವುದು ಅಂದರೆ ಒಂದು ಸನ್ನಿವೇಶ, ಕವಿತ್ರಿ ಯಾವುದ ಸನ್ನಿವೇಶವನ್ನು ವರ್ಣಿಸ್ತಾ ಇದ್ದಾರೆ. ಇಲ್ಲಿ ಒಂದು ಕಪ್ಪು ಹಲಿಗೆ ಮತ್ತು ಸೀಮೆ ಸುಣ್ಣದ ಸಂಬಂಧ ಇದೆ ನೋಡಿ. ಆ ವರ್ಣಿಸುವಾಗ ಒಂದು ಕಪ್ಪು ಹಲಿಗೆ ಮತ್ತು ಸೀಮೆ ಸುಣ್ಣದ ಸಂಬಂಧವನ್ನು ಹೇಳ್ತಾರೆ. ಕಪ್ಪು ಹಲಿಗೆಯ ಮೇಲೆ ಸೀಮೆ ಸುಣ್ಣ ಬರೀತದೆ. ಒಂದು ಹಲಿಗೆಯ ಮೇಲೆ ಬರೆದ ಮೇಲೆ ನಾನು ಬಿಳಿಯ ಅಂತಕ್ಕಂಥ ಹಮ್ಮಿನಲ್ಲಿ ಆ ಸೀಮೆ ಸುಣ್ಣ ಮತ್ತೆ ಬೇರೆ ಕರಿಹಲಿಗೆಗಳನ್ನು ಬಳಸ್ಕೊಳ್ತಾ ಹೋಗ್ತದೆ. ಆದರೆ ಹೀಗೆ ನಾನು ಅನೇಕ ಕರಿಹಲಿಗೆಗಳನ್ನು ಬಳಸಿಕೊಂಡೆ ಅಂತಕ್ಕಂಥ ಒಂದು ಹಮ್ಮು ಇದೆಯಲ್ಲ, ಆ ಸಂದರ್ಭದಲ್ಲಿ ತಾನೇ ಪ್ರತಿಯೊಂದು ಕರಿಹಲಿಗೆಯ ಮೇಲೆ ಬರೆಯುವಾಗಲೂ ನಾನು ಸವಿತಾ ಇದ್ದೇನೆ, ನಾನು ಕರಗಿ ಹೋಗ್ತಾ ಇದ್ದೇನೆ ಅಂತಕ್ಕಂಥ ಪ್ರಜ್ಞೆಯೇ ಆ ಸೀಮೆ ಸುಣ್ಣಕ್ಕಿರೋದಿಲ್ಲ ಅಂತಕ್ಕಂಥದ್ದು
ಇಲ್ಲಿ ಮೇಲ್ನೋಟಕ್ಕಿರ್ತಕ್ಕಂಥ ಒಂದು ವರ್ಣನೆ. ಇದು ಪ್ರಸ್ತುತ ವರ್ಣನೆ. ಹಾಗಾದರೆ ಕವಿತ್ರಿಗೆ ಇಷ್ಟು ಹೇಳೋದ ಮಾತ್ರ ಇಲ್ಲಿ ಉದ್ದೇಶ ಇದೆಯಾ? ಏನು ಕರಿ ಹಲಿಗೆ ಬೆಳೆ ಸೀಮೆ ಸುಣ್ಣದ್ದು ಕರಗೋದನ್ನು ಹೇಳೋಕ್ಕೆ ಏನು ಅವಶ್ಯಕತೆ ಇದೆ ಕವಿತ್ರಿಗೆ? ಕವಿತ್ರಿ ಈ ಪ್ರಸ್ತುತದ ವರ್ಣನೆಯ ಮೂಲಕ ಇನ್ನೇನನ್ನೋ ಹೇಳ್ತಾ ಇದ್ದಾರೆ. ನೋಡಿ ಏನನ್ನು ಹೇಳ್ತಾ ಇದ್ದಾರೆ ಅಂತ ಈಗ ವಿಶ್ಲೇಷಣೆಯನ್ನು ನೋಡೋಣ. ನೋಡಿ, ಇಲ್ಲಿ ಕರಿ ಹಲಿಗೆ ಅಂದರೆ, ಇಲ್ಲಿ ಕರಿ ಹಲಿಗೆ ಮತ್ತು ಸೀಮೆ ಸುಣ್ಣ ಇದೆಯಲ್ಲ, ಕರಿ ಹಲಿಗೆ ಹೆಣ್ಣು, ಸೀಮೆ ಸುಣ್ಣ ಗಂಡು. ಅಂದರೆ ಕರಿ ಹಲಿಗೆ ಮತ್ತು ಸೀಮೆ ಸುಣ್ಣದ ಸಂಬಂಧದ ಮೂಲಕ ಗಂಡು ಹೆಣ್ಣಿನ ಸಂಬಂಧವನ್ನು ಇಲ್ಲಿ ಅವರು ಒರೆ ಹಚ್ಚಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಅದು ಹೆಣ್ಣು ಇದು ಗಂಡು ಅಂತ ತಿಳ್ಕೊಂಡಾಗ, ಅಂದರೆ ಕಪ್ಪು ಹಲಿಗೆ ಹೆಣ್ಣು ಸೀಮೆ ಸುಣ್ಣ ಗಂಡು ಅಂತ ತಿಳ್ಕೊಂಡಾಗ ಹೇಗೆ ಅರ್ಥ ಬರ್ತದೆ ನೋಡೋಣ. ಬರೆದದ್ದನ್ನೆಲ್ಲ ನಿಷ್ಕೃಷ್ಟವಾಗಿ ಒರೆಸಿದ ನಂತರ ಸೀಮೆ ಸುಣ್ಣ ಹೊಸ ಹೊಸ ಕರಿ ಹಾಲಿಗೆಯ ಅನ್ವೇಷಣೆಯಲ್ಲಿದೆ. ಅಂದರೆ ಒಂದು ಗಂಡು ಒಂದು ಹೆಣ್ಣನ್ನು ಬಳಸಿಕೊಂಡ ನಂತರ ಮತ್ತೆ ಬೇರೆ ಬೇರೆ ಹೆಣ್ಣುಗಳನ್ನು ಹುಡುಕ್ತಾ ಹೋಗ್ತಾನೆ. ಬಿಳಿಯ ಬಣ್ಣದ ಹಮ್ಮಿನಲ್ಲಿ, ಅಂದರೆ ನಾನು ಗಂಡು ಅಂತಕ್ಕಂಥ ಹಮ್ಮಿನಲ್ಲಿ ಎಲ್ಲ ಕರಿಗೆ ಹಾಳಿಗೆಗಳನ್ನು ಬಳಸಿ ಎಲ್ಲ ಹೆಣ್ಣುಗಳನ್ನು ಬಳಸಿಕೊಳ್ಳುವ ತುರಾತುರಿಯಲ್ಲಿ ತಾನೇ ಕರಗಿ ಧೂಳಾಗುತ್ತಿರುವ ಅರಿವಿಲ್ಲದೆ, ಅಂದರೆ ಪ್ರತಿಯೊಂದು ಹೆಣ್ಣಿನ ಹತ್ತಿರ ಹೋದಾಗೂ ಕೂಡ, ಪ್ರತಿಯೊಂದು ಹೆಣ್ಣನ್ನು ಕೂಡಿದಾಗೂ ಕೂಡ ಅವನು ಸೊರಗುತ್ತಾನೆ, ಅವನು ಕರಗುತ್ತಾನೆ, ಅವನು ದುರ್ಬಲನಾಗುತ್ತಾನೆ. ಆದರೆ ಆ ಅರಿವು ಅವನಿಗೆ ಇಲ್ಲ. ನಾನು ಗಂಡು ಅಂತಕ್ಕಂಥ ಹಮ್ಮು ಅವನಿಗಿದೆ. ಮತ್ತೆ ಮತ್ತೆ ಕರಿ ಹಲಿಗೆಗಳನ್ನು ಹುಡುಕುತ್ತಲೇ ಇದೆ. ಮತ್ತೆ ಮತ್ತೆ ಬೇರೆ ಹೆಣ್ಣುಗಳನ್ನು ಆ ಗಂಡು ಹುಡುಕ್ತಾ ಹೋಗ್ತಾನೆ. ಅಂದರೆ ಆ ಹೆಣ್ಣಿನ ಒಂದು ಗಂಡು ಹೆಣ್ಣಿನ ಸಂಬಂಧದ ನಡುವೆ ಈ ವಿಶ್ಲೇಷಣೆಯನ್ನು ಹೇಳಲಿಕ್ಕೆ ಕವಿತ್ರಿ ಅದನ್ನು ಎಲ್ಲಿ ಪ್ರಸ್ತಾಪ ಮಾಡಿಲ್ಲ. ನೋಡಿ, ನಾನು ಅದನ್ನೇ ಹೇಳಿದೆ, ಪ್ರಸ್ತುತವನ್ನು ವರ್ಣಿಸುತ್ತಾ ಅಪ್ರಸ್ತುತವನ್ನು ಸೂಚಿಸುವುದು ಅಂತ. ಇದರ ವಿಶ್ಲೇಷಣೆಯನ್ನು ಈ ರೀತಿ ಮಾಡಬೇಕು ವಿದ್ಯಾರ್ಥಿಗಳಾದರೆ. ನೋಡಿ, ಇಲ್ಲಿ ವರ್ಣಿಸುತ್ತಿರುವುದು ಬಿಳಿಯ ಸೀಮೆ ಸುಣ್ಣ ಒಂದು ಕಪ್ಪು ಹಲಿಗೆಯ ಮೇಲೆ ಬರೆಯುವ ಮತ್ತು ಬರೆದಾದ ಮೇಲೆ ಆ ಸೀಮೆ ಸುಣ್ಣ ತಾನೇ ಕರಗುತ್ತಿರುವ ಅರಿವಿಲ್ಲದೆ ಮತ್ತೆ ಬರೆಯಲು ಬೇರೆ ಬೇರೆ ಕಪ್ಪು ಹಲಿಗೆಗಳನ್ನು ಹುಡುಕಿಕೊಂಡು ಹೋಗುವ ಒಂದು ಸನ್ನಿವೇಶವನ್ನು, ಇದು ಪ್ರಸ್ತುತ ಇದು ವರ್ಣನೆಯನ್ನು ಇದೆ. ಆದರೆ ಈ ಪ್ರಕೃತದ ವರ್ಣನೆಯೇ ಇಲ್ಲಿ ಮುಖ್ಯವಲ್ಲ. ಈ ಪ್ರಕೃತವನ್ನು ವರ್ಣಿಸುತ್ತಲೇ ಇನ್ನಾವುದೋ ಸಂಗತಿಯನ್ನು, ಅಂದರೆ ಅಪ್ರಕೃತವನ್ನು ಈ ಸಾಲುಗಳು ಹೇಳುತ್ತಿವೆ. ಇಲ್ಲಿ ಸೀಮೆ ಸುಣ್ಣ ಗಂಡು, ಕಪ್ಪು ಹಲಿಗೆ ಹೆಣ್ಣು. ಒಂದು ಗಂಡು ಒಂದು ಹೆಣ್ಣನ್ನು ಬಳಸಿಕೊಂಡು ಮತ್ತೆ ಬೇರೆ ಹೆಣ್ಣುಗಳನ್ನು ಹುಡುಕಿಕೊಂಡು ಹೋಗುವ ಮತ್ತು ಹೀಗೆ ಹೋಗುವಾಗ ತಾನೇ ಕರಗಿ ಹೋಗುತ್ತಿರುವ ಅರಿವಿಲ್ಲದೆ ಗಂಡೆಂಬ ಹಮ್ಮಿನಲ್ಲಿ ಮೆರೆಯುವ ಚಿತ್ರಣವನ್ನು ಈ ಕವಿತೆಯ ಸಾಲುಗಳು ಬಹಳ ಸೊಗಸಾಗಿ ಕಟ್ಟಿಕೊಡುತ್ತವೆ. ಹೀಗೆ ಸೀಮೆ ಸುಣ್ಣ ಮತ್ತು ಕಪ್ಪು ಹಲಿಗೆಯ ಪ್ರಕೃತ ವರ್ಣನೆಯ ಮೂಲಕ ಗಂಡು ಹೆಣ್ಣಿನ ಸಂಬಂಧ ಎಂಬ ಅಪ್ರಕೃತದ ಅರ್ಥವನ್ನು ಸೂಚಿಸುವುದರಿಂದ ಇದು ಸಮಾಸೋಕ್ತಿ ಅಲಂಕಾರ ಎನಿಸುತ್ತದೆ. ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಅಂದರೆ ಒಂದು ಸನ್ನಿವೇಶವನ್ನು ವರ್ಣಿಸುವ ಮೂಲಕ ಇನ್ಯಾವುದೋ ಘಟನೆಯನ್ನು ನೆನಪು ಮಾಡಿಕೊಡ್ತಕ್ಕಂಥದ್ದು ಈ ಸಮಾಸೋಕ್ತಿ ಅಲಂಕಾರದ ಬಹಳ ಮುಖ್ಯವಾದಂಥ ಒಂದು ಆಶಯ ಮತ್ತು ಅದರ ರಚನೆ ಆಗಿರ್ತದೆ. ಶ್ರೀದೇವಿಯವರ ಈ ಕವಿತೆ ಇದೆಯಲ್ಲ, ಬಹಳ ಅದ್ಭುತವಾದಂಥ ಉದಾಹರಣೆ ಆಗ್ತದೆ ಇದಕ್ಕೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಬನ್ನಿ. ಎರಡನೇ ಉದಾಹರಣೆ ನಾನು ಹೇಳಲಿಕ್ಕೆ ಹೊರಟಿದ್ದು ನಿಮಗೆ. ನೋಡಿ, ಇಲ್ಲೊಂದು ಕವಿತೆಯ ಸಾಲುಗಳಿದ್ದಾವೆ. ತಿರುಪತಿ ನಾಯಕ್ ಅಂತಕ್ಕಂಥ ಕವಿ ಭಾವಬಯಲು ಅಂತಕ್ಕಂಥ ತಮ್ಮ ಕವನ ಸಂಕಲನದಲ್ಲಿ ಧರ್ಮಸ್ವಾರ್ಥ ಅಂತಕ್ಕಂಥ ಒಂದು ಕವಿತೆ ಇದೆ. ಆ ಕವಿತೆಯ 2 ಸಾಲುಗಳಿವು. ಹಲವು ಮರಗಳು ಕಾಡ ಸೊಬಗನು ಮಾಡಿ ಜಾತಿ ಫಲ ವೈವಿಧ್ಯತೆ ಮೀರಿ ಒಂದಾಗಿಯವು. ಇನ್ನೊಂದು ಸರಿ ನೋಡಿ, ಹಲವು ಮರಗಳು ಕಾಡ ಸೊಬಗನು ಮಾಡಿ ಜಾತಿ ಫಲ ವೈವಿಧ್ಯತೆ ಮೀರಿ ಒಂದಾಗಿಯವು. ಒಂದು ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನು ನೋಡಿದಾಗ ಅಲ್ಲಿ ಅನೇಕ ಜಾತಿಯ ಮರಗಳು ಇರ್ತಕ್ಕಂಥದ್ದನ್ನು ಇದು ಆ ಅನೇಕ ಜಾತಿಗಳು ಮರಗಳು ವೈವಿಧ್ಯತೆಯನ್ನು, ಭಿನ್ನತೆ ಅಲ್ಲ ವೈವಿಧ್ಯತೆಯನ್ನು ತಂದು ಆ ಕಾಡಿಗೆ ಒಂದು ಸೊಗಸನ್ನು, ಜಾತಿ ಫಲ ವೈವಿಧ್ಯತೆ ಮೀರಿ, ನಾನು ಬೇವು, ನಾನು ಮಾವು, ನಾನು ಹಲಸು, ಈ ರೀತಿಯ ಜಾತಿಯನ್ನು ಮೀರಿ ಅವೆಲ್ಲವೂ ಸೇರಿ ಒಂದಾಗಿದ್ದಾವೆ ಮತ್ತು ಆ ಕಾಡಿಗೆ ಅದರಿಂದ ಸೊಬಗು ಬಂದಿದೆ, ಸೊಗಸು ಬಂದಿದೆ. ಇದು ಪ್ರಕೃತದ ವರ್ಣನೆ. ಹಂಗಾರೆ ಇಷ್ಟು ಹೇಳೋದಷ್ಟೇ ಕವಿಯ ಉದ್ದೇಶವೇ? ಏನು ಸಹಜ ಅದು. ಒಂದು ಕಾಡು ಅಂದರೆ ಎಲ್ಲ ರೀತಿಯ ಮರಗಳಿರ್ತವೆ. ಅದನ್ನು ಕವಿ ಹೇಳೋ ಅವಶ್ಯಕತೆ ಏನಿದೆ? ಕವಿ ಇದನ್ನು ಹೇಳುವ ಮೂಲಕ ಇನ್ನೇನನ್ನು ಹೇಳಲಿಕ್ಕೆ ಹೋಗ್ತಾನೆ. ಅದರ ವಿಶ್ಲೇಷಣೆ, ಈಗ ಮೊದಲನೇ ಕವಿತೆಯ ವಿಶ್ಲೇಷಣೆ ನೋಡಿದ ಮೇಲೆ ಇಲ್ಲಿ ನಿಮಗೆ ಅಂದಾಜಾಗ್ತದೆ. ಬನ್ನಿ ಇದರ ವಿಶ್ಲೇಷಣೆ ನೋಡೋಣ. ಇಲ್ಲಿ ಕಾಡಿನಲ್ಲಿರುವ ಬೇರೆ ಬೇರೆ ಜಾತಿಯ ಮರಗಳು ಯಾವ ಸಮಸ್ಯೆಯೂ ಇಲ್ಲದೆ ಒಟ್ಟಾಗಿರುವ ಸನ್ನಿವೇಶದ ವರ್ಣನೆ ಇದೆ. ಇದು ಪ್ರಕೃತ. ಆದರೆ ಈ ಪ್ರಕೃತದ ವರ್ಣನೆಯಷ್ಟೇ ಈ ಕವಿತೆಯ ಉದ್ದೇಶವಲ್ಲ.
ಈ ಪ್ರಕೃತದ ವರ್ಣನೆಯನ್ನು ಮಾಡುತ್ತಲೇ ಅದು ಅಪ್ರಕೃತವಾದ ಇನ್ನೊಂದು ಅರ್ಥವನ್ನು ಸೂಚಿಸುತ್ತದೆ. ಇಲ್ಲಿ ಕಾಡಿನ ಮರಗಳು ಅಂದರೆ ನಾಡಿನ ಜನರು, ಅಲ್ಲಿರುವ ಬೇರೆ ಬೇರೆ ಜಾತಿಯ ಮರಗಳು ಅಂದರೆ ನಾಡಿನಲ್ಲಿರುವ ಬೇರೆ ಬೇರೆ ಜಾತಿಯ ಜನರು. ಆ ಮರಗಳು ಜಾತಿ ಭೇದವಿಲ್ಲದೆ ಕೂಡಿ ಬದುಕುವಾಗ ನಾವು ಮನುಷ್ಯರಿಗೆ ಏಕೆ ಈ ಸಹಬಾಳ್ವೆ ಸಾಧ್ಯವಾಗುತ್ತಿಲ್ಲ, ಮನುಷ್ಯರೂ ಹಾಗೆ ಬದುಕಬಹುದಲ್ಲ ಎಂದು ಸೂಚಿಸುತ್ತದೆ. ಹೀಗೆ ಕಾಡಿನ ಮರಗಳ ಕೂಡಿ ಬಾಳುವಿಕೆ ಎಂಬ ಪ್ರಕೃತ ವರ್ಣನೆಯ ಮೂಲಕ ನಾಡಿನ ಜನರ ಸಹಬಾಳ್ವೆ ಎಂಬ ಅಪ್ರಕೃತ ಅರ್ಥವನ್ನು ಸೂಚಿಸುವುದರಿಂದ ಇದು ಸಮಾಸೋಕ್ತಿ ಅಲಂಕಾರ ಎನಿಸುತ್ತದೆ. ತಮಗೆ ಅಂದಾಜಾಯಿತು ಅಂದ್ಕೊಂಡಿದ್ದೆ ನಾನು. ಅಂದರೆ ಒಂದು ಕವಿ ಬರೀ ಒಂದು ಕಾಡಿನಲ್ಲಿ ಮರಗಳನ್ನು ಹೇಳೋದಷ್ಟೇ, ಎಲ್ಲ ಜಾತಿಯ ಮರಗಳಿದ್ದಾವೆ, ಇಲ್ಲಿ ಸೊಗಸಾಗಿದೆ ಅಂತ ಹೇಳೋದಷ್ಟೇ ಅವನಿಗೆ ಉದ್ದೇಶ ಇರಲ್ಲ. ಮರಗಳೇ ಆ ರೀತಿ ಬೇರೆ ಬೇರೆ ಜಾತಿಯ ಮರಗಳೇ ಒಂದಾಗಿರ್ಬೇಕಾದ್ರೆ ತಿಳುವಳಿಕೆ ಇರ್ತಕ್ಕಂಥ ಮನುಷ್ಯ, ಬುದ್ಧಿ ಇರ್ತಕ್ಕಂಥ ಮನುಷ್ಯ ಯಾಕೆ ಆ ರೀತಿ ಕೂಡಿ ಬಾಳೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಆತಂಕ ಕವಿಗೆ ಕಾಡಿದೆ. ಅದನ್ನು ಅವರು ಇಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಆ ಕಾಡಿನ ವೈವಿಧ್ಯತೆಯ ಮರಗಳನ್ನು ಕೊಡೋದ್ರ ಮೂಲಕ. ಕಾಡಿನ ವೈವಿಧ್ಯತೆಯ ಮರಗಳು ಪ್ರಕೃತ ಮತ್ತು ನಾಡಿನ ಸಹಬಾಳ್ವೆಯಿಂದ ಕೂಡಿ ಬದುಕಬೇಕಾದ ಜನ ಅಪ್ರಕೃತ. ಹೀಗೆ ಪ್ರಕೃತದ ವರ್ಣನೆಯ ಮೂಲಕ ಅಪ್ರಕೃತವನ್ನು ಇಲ್ಲಿ ಹೇಳಿದ್ದಾರೆ. ಇನ್ನೊಂದು ಮತ್ತು ಮೂರನೇ ಮತ್ತು ಕೊನೆಯ ಉದಾಹರಣೆಯನ್ನು ನೋಡಿ. ಇದು ಕವಿತ್ರಿ ದೀಪ್ತಿ ಭದ್ರಾವತಿಯವರ ಅಷ್ಟೇ ಅಂತಕ್ಕಂಥ ಕವನ ಸಂಕಲನದಲ್ಲಿರ್ತಕ್ಕಂಥ ಒಂದು ಕವಿತೆಯ ಸಾಲುಗಳು. ಸಹಸ್ರ ಪ್ರಹಾರ ಅಂತಕ್ಕಂಥ ಒಂದು ಕವಿತೆ ಇದೆ. ಅದರಲ್ಲಿರ್ತಕ್ಕಂಥ ಕೆಲವು ಸಾಲುಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ನೋಡಿ ಹೇಗಿದೆ. ದೊಡ್ಡ ಸಾಗರದ ಎದುರಿನ ಪುಟ್ಟ ಕಲ್ಲು ಸುಖ ಸುಮ್ಮನೆ ಸಾವಿರ ಅಲೆಗಳ ಹೊಡೆತ ತಿನ್ನುತ್ತದೆ. ದೊಡ್ಡ ಸಾಗರದ ಎದುರಿನ ಪುಟ್ಟ ಕಲ್ಲು ಸುಖ ಸುಮ್ಮನೆ ಸಾವಿರ ಅಲೆಗಳ ಹೊಡೆತ ತಿನ್ನುತ್ತದೆ. ಮೈತುಂಬ ಬಾರುಕೋಲಿನ ಗುರುತು ಬಿದ್ದ ಚಡಿಯೇಟುಗಳ ದಾಸ್ತಾನಿಗೆ ಏಕುತ್ತದೆ ಒಬ್ಬನೇ ನಿಂತು. ಏನು ಪ್ರಕೃತದ ವರ್ಣನೆಯಲ್ಲೇ ಇದೆ. ಒಂದು ಸಾಗರದ ದಂಡೆಗೆ ಅಲೆಗಳು ಬಂದು ಹೊಡಿತಾವಲ್ಲ, ಅಲ್ಲೊಂದು ಕಲ್ಲು ಬಂಡೆ ಇದೆ. ಆ ಕವಿತ್ರಿ ಅದನ್ನು ನೋಡಿದ ತಕ್ಷಣವೇ ಅವ್ರಿಗೆ ಇನ್ನೇನೋ ನೆನಪಾಗಿದೆ. ಆಕೆಗೆ ಈಗ ಆ ಕವಿತ್ರಿಗೆ ಇನ್ನೇನೋ ನೆನಪಾಗಿ ಇನ್ನೇನನ್ನೋ ಹೇಳಬೇಕು ಅನಿಸಿದೆ. ಅದನ್ನು ಅವ್ರು ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ಕಾವ್ಯ ಮಾಡೋದು ಇದೇ ಕೆಲಸ. ಕಾವ್ಯ ಯಾವಾಗಲೂ ಇಂಡೈರೆಕ್ಟಾಗಿ ಹೇಳ್ತಕ್ಕಂಥದ್ದು. ನೋಡಿ ಅಲ್ಲಿ ಏನು ಹೇಳ್ತಾರೆ. ದೊಡ್ಡ ಸಾಗರದ ಎದುರು ಪುಟ್ಟ ಕಲ್ಲು ಸುಖ ಸುಮ್ಮನೆ ಸಾವಿರ ಅಲೆಗಳ ಹೊಡೆತ ತಿನ್ನುತ್ತದೆ. ಹೊಡೆತ ತಿನ್ನೋದಿಲ್ಲ, ನ್ಯಾಚುರಲ್ ಅದು ಅಲ್ವಾ. ಒಂದು ಅಲೆಗಳು ಬಂದು ಬಂಡೆಗೆ ಹೊಡಿತಕ್ಕಂಥದ್ದು ಸ್ವಾಭಾವಿಕ ಕ್ರಿಯೆ. ಕವಿಗಳಿಗೆ ಮಾತ್ರ ಅದು ವಿಶೇಷವಾಗಿ ಕಾಣ್ತದೆ. ಅಂದರೆ ಆ ಏನೂ ತಪ್ಪು ಮಾಡಿದಂಥ ಒಂದು ಕಲ್ಲು ಅಲ್ಲಿದೆ. ಅದು ಸಾಗರಕ್ಕೆ ಏನೂ ಮಾಡಿಲ್ಲ, ಅಲೆಗಳಿಗೇನು ನೋವು ಕೊಟ್ಟಿಲ್ಲ, ಏನೂ ಕೆಟ್ಟದ್ದು ಮಾಡಿಲ್ಲ. ಆದರೂ ಸಾಗರದ ಅಲೆಗಳು ಬಂದು ಅದಕ್ಕೆ ಹೊಡಿತಾ ಇದ್ದಾವೆ. ಮೈತುಂಬ ಬಾರುಕೋಲಿನ ಗುರುತು ಅಂದರೆ ಹೊಡೆದು ಗುರುತಾಗಿದೆ. ಬಿದ್ದ ಚಡಿಯೇಟುಗಳ ದಾಸ್ತಾನಿಗೆ ಏಕುತ್ತದೆ ಒಬ್ಬನೇ ನಿಂತು. ಅಂದರೆ ಇಲ್ಲಿ ಏನನ್ನು ಹೇಳ್ತಾರೆ ಕವಿತ್ರಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ ನೋಡಿ. ಇಲ್ಲಿ ಕವಿತೆಯು ಸಮುದ್ರದ ದಂಡೆಯಲ್ಲಿರುವ ಬಂಡೆಗಲ್ಲಿಗೆ ಸಮುದ್ರದ ಅಲೆಗಳು ಬಂದು ಬಡಿಯುವ ಒಂದು ಚಿತ್ರಣವನ್ನು ವರ್ಣಿಸುತ್ತದೆ. ಇದು ಪ್ರಕೃತ. ಆದರೆ ಅದನ್ನು ಹೇಳುವುದಷ್ಟೇ ಈ ಕವಿತೆಯ ಉದ್ದೇಶವಲ್ಲ. ಬದಲಾಗಿ ಅದರ ಮೂಲಕ ಇನ್ನೇನನ್ನೋ ಅಪ್ರಕೃತವನ್ನು ಈ ವರ್ಣನೆ ಸೂಚಿಸುತ್ತದೆ. ಇಲ್ಲಿ ಬಂಡೆಗಲ್ಲು ಏನೂ ತಪ್ಪು ಮಾಡದ ತನ್ನಷ್ಟಕ್ಕೆ ತಾನಿರುವ ಒಬ್ಬ ವ್ಯಕ್ತಿ. ಸಾಗರದ ಅಲೆಗಳು ಸುಖ ಸುಮ್ಮನೆ ಆ ವ್ಯಕ್ತಿಯ ಮೇಲೆ ಬಿದ್ದು ಅವನನ್ನು ಹೊಡೆದು ಬಡಿದು ದೌರ್ಜನ್ಯ ಎಸಗುವ ಕೆಟ್ಟ ಜನರು. ಕಲ್ಲು ಹೇಗೆ ತನ್ನಷ್ಟಕ್ಕೆ ತಾನಿದ್ದರೂ ಅಲೆಗಳು ಬಂದು ಅದಕ್ಕೆ ಹೊಡೆಯುತ್ತಲೇ ಇರುತ್ತವೆಯೋ ಹಾಗೆಯೇ ಸೌಮ್ಯವಾದ ವ್ಯಕ್ತಿಯೊಬ್ಬ ನಮ್ಮ ಸಮಾಜದಲ್ಲಿ ದುಷ್ಟರಿಂದ ಪೆಟ್ಟು ತಿನ್ನುತ್ತಲೇ ಇರುತ್ತಾನೆ ಎಂಬುದನ್ನು ಈ ಕವಿತೆ ಸೂಚಿಸುತ್ತದೆ. ಹೀಗೆ ಪ್ರಕೃತವಾದ ಬಂಡೆ ಮತ್ತು ಅಲೆಗಳ ವರ್ಣನೆಯ ಮೂಲಕ ಅಪ್ರಕೃತವಾದ ನಿರುಪದ್ರವಿ ಮತ್ತು ಉಪದ್ರವಿ ವ್ಯಕ್ತಿಗಳ ನಡುವಿನ ವರ್ತನೆಯನ್ನು ಸೂಚಿಸುವುದರಿಂದ ಇದು ಸಮಾಸೋಕ್ತಿ ಅಲಂಕಾರ ಅನಿಸುತ್ತದೆ. ಇಷ್ಟೇ ಅರ್ಥ. ಅಲ್ಲಿ ಬಂಡೆಗಲ್ಲು, ಆ ಬಂಡೆ ನೋಡಿದ ತಕ್ಷಣ ಸುಮ್ಮನೆ ನಮ್ಮ ಸಮಾಜದಲ್ಲಿ ಯಾರ್ಯಾರೋ ಬಂದು ಅವ್ರ ಮೇಲೆ ಸುಮ್ಮನೆ ಇರೋ ವ್ಯಕ್ತಿ, ಸೌಮ್ಯ ವ್ಯಕ್ತಿ ಮೇಲೆ ಬಂದು ದೌರ್ಜನ್ಯ ಮಾಡ್ತಾರಲ್ಲ, ಆ ದೌರ್ಜನ್ಯಕ್ಕೊಳಗಾಗುವ ವ್ಯಕ್ತಿಯಾಗಿ ಬಂಡೆ ಕಂಡಿದೆ. ಆ ದೌರ್ಜನ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿ ಅಲೆಗಳು ಕಂಡಿದೆ. ಹೀಗೆ ಪ್ರಕೃತವಾದ ಒಂದು ವರ್ಣನೆಯ ಮೂಲಕ ಅಪ್ರಕೃತವಾದ ಇನ್ನೊಂದು ಸಂದೇಶವನ್ನು ಈ ಕವಿತೆ ಕೊಡ್ತದೆ. ದೀಪ್ತಿಯವರ ಭದ್ರಾವತಿಯವರ ಈ ಕವಿತೆ ನಮ್ಮ ಈ ಸಮಾಸೋಕ್ತಿ ಅಲಂಕಾರಕ್ಕೆ ಬಹಳ ಅದ್ಭುತ ಉದಾಹರಣೆ ಆಗಿ ನಮಗೆ ಕಣ್ಣಿಗೆ ಕಾಣ್ತದೆ. ಸ್ನೇಹಿತರೆ, ಇಷ್ಟು 3 ಉದಾಹರಣೆಯ ಮೂಲಕ ತಮಗೆ ಸಮಾಸೋಕ್ತಿ ಅಲಂಕಾರ ಅಂದರೆ ಏನು, ಅದು ಹೇಗಿರ್ತದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂತು. ಮೊದಲನೇದಾಗಿ ಇದರ ಕೊನೆಯಲ್ಲಿ ಗಮನಿಸಬೇಕಂತ ಅಂಶ ಅಂದರೆ ಇದು ಪ್ರಕೃತ ಮತ್ತು ಅಪ್ರಕೃತಗಳ ಸಂಬಂಧದ ಅಲಂಕಾರ. ಇಲ್ಲಿ ಎದುರಿಗೆ ಕಾಣುವ ಒಂದು ಸನ್ನಿವೇಶವನ್ನು ನೋಡಿ ಅದನ್ನು ವರ್ಣಿಸುತ್ತಾ ಇನ್ನೇನನ್ನೋ ಕಾವ್ಯ ಸೂಚಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾರಿಗೆ
ಅವಶ್ಯಕತೆ ಇದೆ. ಮತ್ತೊಮ್ಮೆ ಇದನ್ನು ವಿಡಿಯೋ ನೋಡಿ ಮನವರಿಕೆ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಇದುವರೆಗೂ ಈ ಸಮಾಸೋಕ್ತಿ ಅಲಂಕಾರದ ವಿಶ್ಲೇಷಣೆಗೆ ನನ್ನ ಜೊತೆಗೆ ಇದ್ದದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುವ ಮೊದಲು ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಸ್ನೇಹಿತರಿಗೆ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಅಲಂಕಾರದ ಮೂಲಕ ಈ ಕಂಡೂ ಕಾಣದಂಥ ಚೆಲುವು ಅಂತಕ್ಕಂಥ ಈ ಸರಣಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.